ಅಮ್ಮ ಯಾವ್ದಳ್ಗಿರ್ಬೇಕು ಕಣೆ. ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂಬೋದು. ಒಂದು ಲೋಟ ನೀರು ಕೊಡು ಅಂದ್ರೆ ತಕೊಂಬಂದು ಕುಡಿಯೋ ಅಂತ ಹೇಳ್ತೀಯಲ್ಲಿ. ಹೋಗಪ್ಪ ಹೋಗಮ್ಮ, ನಿಮ್ಮ ಅಪ್ಪ ಒಂದು ಲೋಟ ನೀರು ಕೇಳ್ತಾನೆ ಕೊಡು ಅಂತ ಒಳ್ಳೆ ಬುದ್ಧಿ ಕಲ್ಸಲ್ವಲ್ಲಿ ಕಡೆ. ಇವಳು ಗಂಡನ ಮನೆಯಾಗೆ ನಾವೇ ಕಾಪ್ರ ಮಾಡ್ತಾಳೋ ಏನು ಎಂಥ ಕಾಪ್ರ ಮಾಡ್ತಾಳೋ. ಅಲ್ಲೇ 2 ದಿನ ಓಡ್ ಬಂದವಳೆ. ಥೋ ತಾಯಿ ಮಗಳನ್ನ ಇಬ್ರು ನಾನು ನೋಡ್ಲಾರೆ. ಇಬ್ರು ತಗೊಂಡು ನ್ಯಾವೇದ ಬುದ್ಧಿ ಇಲ್ಲ. ಥೋ ಮಕ್ಕೊಟ್ಟು ಬೆಂಕಿ ಇವ್ರು ಎಂಥ ದೌಲತ್ ತಿನ್ಮಂಡ್ಯಾರ ಅಂದ್ರೆ ಅಂಥ ದೌಲತ್ ತಿನ್ಮಂಡ್ಯಾರ. ಇವರಿಬ್ಬರಿಗೂ ಸರಿಯಾಗಿ ಆಗಬೇಕು. ಅವಳು ಅಮ್ಮ ಎಂಥ ಬುದ್ಧಿ ಕಲ್ತಾಳ, ಮಗಳು ಅಂಥ ಬುದ್ಧಿನೇನಿ. ಮಗಳಿಗಿನ್ನ ಅಮ್ಮಗಿನ್ನ 4 ಮೆಟ್ಲು ಆರ್ತಾಳು ಇವಳು ಮಗಳು. ಒಂದು ಲೋಟ ನೀರು ಕೊಡು ಅಂದರೆ ಯೋಸ್ ಮಾತಾಡ್ತಾಳೆ ಇವಳು. ನಿನಗೆ ಕೊಡ್ಬೇಕು ನಿಂತ ಅಪ್ಪ ಅಂತ ಒಂದು ಇಟ್ಟು ಮರ್ಯಾದೆ ಕೊಡಲ್ಲ. ಥೋ ಹೋಗು, ಮಕ್ಕಳನ್ನೆಲ್ಲ ಹಾಳು ಮಾಡಿ ಬೆಂಕಿ ಕೀಳು. ನಾವು ಏನೋ ಒಳ್ಳೆ ಬುದ್ಧಿ ಕಲಿಸಿ ಮಕ್ಕಳನ್ನ ಒಂದು ದಾರಿಗೆ ತಾರೋಣ ಅಂತ ನಾನಿದ್ರೆ ನಾನು ಕೂಲಿ ಮಾಡ್ಲೇಳು. ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಳಿಗೆ, ಬಡ್ತಾನೆ ಇರಲೇಳು. ಒಳ್ಳೆ ಬುದ್ಧಿ ಕಲಿಸ್ಬೇಕು. ನಿನ್ನಂತ ಅಡ್ದಾರಿ ಹಿಡಿಯೋ ಅಂತ ಬುದ್ಧಿ ಕಲಿಸಲ್ವೇ ನಾನು. ಮಾತಾಡ್ಕೆ ನೀನು ಹೆಂಗನ ಮಾತಾಡ್ಕೆ ಕುಕ್ಕರಿಸ್ಕೊಂಡು ಹೋಗು. ನೀನು ಮಾಡಕ್ಕೆ ಬದುಕಿಲ್ಲ, ನೆಕ್ ಬಂದಿಲ್ಲಿ ಮಾತಾಡ್ತೀಯ. ನೆಕ್ಕದು ಜಾಸ್ತಿ ನೀನು. ನಿನಗೆ ಮಾಡಕ್ಕೆ ಕೆಲಸ ಇಲ್ಲ ನಿನಗೆ. ಸುಮ್ಮನೆ ಕುಕ್ಕರಿಸ್ಕೊಂಬತ್ ಕಲಿ, ಮಾತಾಡ್ಬೇಡ ನೋಡಿ. ನನ್ನ ಹತ್ರ ಹೇಳಿರ್ತೀನಿ. ಬಾರೇ ಹೊರಕ್ಕೆ ಬಾರೆ. ಜೀವಿತ ಅಂಬಾಳೆ 50,000 ದುಡ್ಡು ನನ್ನ ಮಗಳು ದುಡ್ದಿರೋ ದುಡ್ಡ ಓದ್ಕೊಂಬಂದಿದೆಯಲ್ಲೇ. ಬಾರೆ ಹೊರಕ್ಕೆ ಬಾರೆ. ಇವ್ರು ಯಾರ ಬಂದರು? ಯಾರಕ್ಕ ನೀವು? ಯಾರು ಬೇಕಾಯಿತು? ಜೀವಿತ ಯಾರು? ಯಾರು ಹೇಳಪ್ಪ ಫಸ್ಟು, ನಾನು ಆಮೇಲೆ ಹೇಳ್ತೀನಿ ಏನು ಎತ್ತ ಅಂತ. ನಾನು ಅವಳು ಜೀವಿತಾರ ಅಪ್ಪ, ಮಾರಮ್ಮನ ಗಂಡ. ಯಾಕ ನೀವು ಯಾರಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ಮಧುರ ಅಮ್ಮಯ್ಯ. ಮಧು ಇದಾನಲ್ಲ ಅವಳು ಜೀವಿತ ಮದುವೆ ಆಗಿಲ್ವಾ, ಮಧುರ ಅಮ್ಮಯ್ಯ ನಾನು. ಇವಳು ಅವ್ರ ಅಕ್ಕಯ್ಯ, ನನ್ನ ಮಗಳು. ಇವಳು 2ನೇ ಮಗಳು. ನಮ್ಮ ಮನೆಯಾಗೆ ಜಗಳ ಮಾಡ್ಕೊಂಬಂದು ದುಡ್ಡು ಓದ್ಕೊಂಡು ಬಂದವಳೆ. ಅಲ್ಲ ನಿನ್ನ ಹೆಂಡ್ತಿನೋ ನಿನ್ನ ಮಗ ನನ್ನ ಮನೆಗೆ ಒಂದು 2 ದಿನ ಇರ್ತೀನಿ ಅಂತ ಬಂದು ನಮ್ಮ ಬೇರ್ನಾಗಿರೋ ದುಡ್ಡೆಲ್ಲ ಕಳ್ತನ ಮಾಡ್ಕೊಂಡು ಅಲ್ಲಿ ಮರ್ಯಾದೆ ತೆಗೆಸ್ಕೊಂಬಂದಿದ್ರು. ಅದಕ್ಕೆ ಇವಳು ಅದೇ ಸಿಟ್ಟಿಕ್ಕೊಂಡು ನಮ್ಮೇಲೆ ದಿನ ಜಗಳ ಮಾಡಾಳು. ಅದಕ್ಕೆ ನಾ ಸರಿಗೆ ಬೈದು ನನ್ನ ಮಗಳನ್ನ ಬೇರೆನೇ ಮನಿಕೊಂಡಿರೋ ಮಗಳಿಗೆ ಮನಿಕೊಂಡವಳೆ. ನನ್ನ ಮಗಳ ಮೇಲೆ ಬೇರೆ ಜೋರು ಮಾಡಾಳು. ಅದಕ್ಕೆ ಜಗಳ ಮಾಡ್ಕೊಂಡು ನಾವು ಅದೇ ಕಳಿಸಿದ್ವಿ. ಹೋಗು ನಿನ್ನಂತಳು ಇರಬೇಡ ಅಂತ. ನಾನು ಇರಲ್ಲ ಹಂಗೆ ಹಿಂಗೆ ಅಂತ ಗುದ್ದಾಡ್ಕೊಂಡು ಬಂದವಳೆ. ಅದಕ್ಕೆ 50,000 ದುಡ್ಡು ನನ್ನ ಮಗಳು ಕೆಲ್ಸಕ್ಕೆ ಹೋಗಿ ಬ್ಯಾಗ್ನಕ್ಕೆ ಬಿಡಿಸ್ಕೊಂಬಂದು ಇಕ್ಕವಳೆ. ಅದನ್ನ ಓದ್ಕೊಂಬಂದವಳೆ. ಫಸ್ಟು ಹೊರಕ್ಕೆ ಬಂದು ಆ ದುಡ್ಡು ಕೊಟ್ಟರೆ ಸರಿ. ಏನು ಮರ್ಯಾದೆ ಅಂತ ಊರು ತುಂಬಾನ ಎಲ್ಲ ದೊಡ್ಡದಾಗಿ ಹೇಳ್ಕೊಂತೀನಿ. ನಾನು ಅಂಥ ಮನೆ ಸಿಕ್ಕಿ ನಿಂಥ ಮನೆ ಸಿಕ್ಕಿದ್ದೀನಿ ಅಂತ ಸಿಕ್ಕಿರೋ ಮನೇನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ವಲ್ಲ ನಿನಗೆ. ಏನಂತ ಊರಾಗೆಲ್ಲ ಹೇಳ್ಕೊಂತೀಯ ಅಂತಾಳೆ. ಯಾಕ ನನಗೆ ಗೊತ್ತಿತ್ತು ಕಣ, ಇವಳು ಏನೋ ಕಿತಾಪತಿ ಮಾಡ್ಕೊಂಬಂದಿರೋದಕ್ಕೆ ಅಲ್ಲೇ ಬಂದವಳೆ ಅಂತ. ನಾನು ಆಲೇ ಹೇಳಿದ್ದೆ ಅವಳ್ತಾಗೆ. ಇವಳು ನಮ್ಮ ಮಾರಿ ಅವಳು ಮಾಡಿದಾಳೆ, ಮಗಳಿಗೆ ಏನೋ ಒಂದು ಮಾಡಿದಾಳೆ ಅಂತಂದರೆ ಅದಂತೂ ಒಳ್ಳೇದಾಗಿರಲ್ಲ. ಅವಳೇನೆ ಹಿಂಗೆ ಮಾಡಿರೋದು. ನನಗೆ ಹೇಳ್ದೆ ಅವಳು ನೆಟ್ಟಗೆ ಕಾಪ್ರ ಮಾಡಲ್ಲ, ಅವಳು ಏನು 2 ದಿನ ಗಂಡಂತ ಕಾಪ್ರ ಮಾಡಲ್ಲ ಇಂತಳಿಗೆ ಯಾಕೆ ಸುಮ್ಮನಿರು ಅಂತ ಹೇಳ್ದೆ. ಮಗಳನ್ನ ಕೆಡ್ಸ್ಕೊಲ್ಲ ಹಾಕಿರೊಳಗ ಅವಳೇ ನಮ್ಮ ಮಾರಿ. ಒಳ್ಳೆಳಲ್ಲ ಅವಳು. ನನಗೆ ಗೊತ್ತಿತ್ತು. ನಾನು ಮುಂದಾಗಲೇ ಅವತ್ತು ಹೇಳ್ದೆ ಇವಳು ಗಂಡನ ಮನೆಗೆ ಕಾಪ್ರ ಮಾಡಿದ್ದು ಕೇಳು ಅಂತ ಹೇಳಿದ್ದೀನಿ. ನೋಡಿ ದುಡ್ಡು ಓದ್ಕೊಂಬರ್ರೇ ಇವಾಗ ಎಲ್ಲ ಅವ್ರ ಇರ್ತಾಗೆ ಹೇಳ್ಕೊಂಬ್ತಿದ್ರಲ್ಲ, ಇವಾಗ ಬರ್ರಿ ಹೊರಗೆ ಹೇಳ್ಕೊಂಬ್ತಿದ್ರಿ. ತಾಯಿ ಮಗಳು ಇಬ್ರು ಎಲ್ಲರ ತಗೋ ನಾವು ಹಂಗೆ ಹಿಂಗೆ ಅಲ್ಲಿಗೆ ಹೋಗಿದ್ವಿ ಇಲ್ಲಿಗೆ ಹೋಗಿದ್ವಿ ಹಂಗೆ ಮಾಡೀವಿ ಡೂಪ್ ಬಿಡ್ತಿದ್ರಲ್ಲೇ. ಬರ್ರಿ ಇವಾಗ ಹೊರಕ್ಕೆ ಒಂದು ಲೋಟ ನೀರು ಕೊಡ್ರಿ ಅಂದರೆ ಇವಾಗ ಮಾತಾಡ್ತಾರಕ್ಕ. ಆವಾಗಿಂದ ನಾನು ಅದನ್ನೇ ಯಾಕೆ ಸುಗ್ಲುತ್ತಾ ಇದ್ದೀನಿ. ಹೊರಕ್ಕೆ ಬರ್ತಿಲ್ಲ, ಬಾಕ್ಲಿಗೆ ಕೇಳವ್ರಿ. ಹೊರಕ್ಕೆ ಬಂದರೆ ಸರಿ, ನಾವೇನಿಲ್ಲ ಅಂದ್ರೆ ಸುಮ್ಮನಿರಲ್ಲ. ಹಿಡ್ದು ಎಳಿತೀವಿ. ಫಸ್ಟ್ ನಮ್ಮ ದುಡ್ಡು ನಮಗೆ ಕೊಟ್ಟು ಹೋಗೋದು ಕಲಿ. ಓಹೋ ನಾವು ಹಂಗಿದ್ದೀವಿ, ನಾವು ಬಡವರಾದ್ರೂ ನಾವು ತವ್ರ ಮನೆಗೆ ಹಂಗಿದ್ದೀವಿ ಹಿಂಗಿದ್ದೀವಿ ಅಂತಾಳೆ. ಹೆಂಗಾನ ಇರಲಿ ಹೇಳು, ಅದು ನಮಗೆ ಬೇಡ. ನಮ್ಮ ದುಡ್ಡು ಯಾಕೆ ಓದ್ಕೊಬರ್ಬೇಕಾಗಿತ್ತು? ನೀನು ಗುದ್ದಾಡ್ಕೊಂಬಂದಾಳೆ, ನಿನ್ನ ಪಾಳಿಗೆ ನೀನು ಬರಬೇಕಾಗಿತ್ತು. ನನ್ನ ದುಡ್ಡು ಯಾಕೆ ಓದ್ಕೊಂಬಂದೆ? ಕಳ್ಳಿ ಬಾರೆ ಹೊರಕ್ಕೆ. ಕಳ್ಳಿ ಜೀವಿತ, ಕಳ್ಳಿ ಬಾರೆ. ಯಾರಂದಿಲೇಕ ಇವರು? ಯಾರಕ್ಕ ನೀವು ಗೊತ್ತಾಗ್ಲಿಲ್ಲ? ಯಾಕೆ ಹಿಂಗೆ ಬೈತಾ ಇದ್ದೀರಾ? ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ? ಅಮ್ಮ ನಾವಳು ನಮ್ಮ ಜೀವಿ ಮದುವೆ ಆಗಿವಳಲ್ಲ, ಅವ್ರ ಅತ್ತೆ ಅಂತಿ ಹುಡುಗರ ಅಮ್ಮಯ್ಯ. ನೋಡು ನಿಮ್ಮ ತೆಗೆಲ್ಲ ಸುಮ್ಮನೆ ಸುಳ್ಳು ಬಿಡ್ತಾಳೆ. ನನ್ನ ಗಂಡ ಪಾರಿಂಗ್ ಹೋಗ್ಯವನೇ, ಅದಕ್ಕೆ ಇಲ್ಲ ಇದ್ದೀನಿ, ಹಂಗೆ ನೋಡ್ಕೊಂತಾರೆ ಹಿಂಗೆ ನೋಡ್ಕೊಂತಾರೆ ಅಂತ ಹೇಳಾಳು. ಅಲ್ಲ ನೋಡ್ಕೊಂತಾರೆ. ಒಳ್ಳೆ ಜನ ಆಗ್ಯವ್ರಿ ಇವರು, ಒಳ್ಳೆ ಜನ. ಆದರೆ ಇವಕ್ಕಿರೋ ಯೋಗ್ಯತೆ ಇಲ್ಲ ಅಂತ ಅನ್ನಿಸ್ತೈತೆ ನನಗೆ. ಒಳ್ಳೆ ಜನ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಅಕ್ಕ ನೋಡ್ದಿಟ್ಟು ಹೇಳ್ತೀನಿ, ಒಳ್ಳೆ ಜನ ಇವರು. ಹೆಂಗಣ್ಣಯ್ಯ ಇವರು ಭಾಳ ಒಳ್ಳೆಯವ್ರು ಗೊತ್ತೇ. ಇವತ್ತು ಇಂಥ ಮನೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಯಪ್ಪ ನನಗೇನಾನ ಗೊತ್ತಿದ್ರೆ ನಾನು ನಿಮ್ಮ ಮದುವೆ ಆಗಕ್ಕೆ ಬಿಡ್ತಿರ್ಲಿಲ್ಲ. ಅಯ್ಯೋ ದೇವ್ರೆ, ಇವತ್ತು ಅಕ್ಕ ಏನೋ ಅಣ್ಣಯ್ಯ ಅದೆಲ್ಲ ಭಾಳ ಒಳ್ಳೆಯವ್ರು ಗೊತ್ತೇ. ಇಂಥ ಮನೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ಲು. ಚೆನ್ನಾಗಿ ಇಟ್ಕೊಂಡು ಹೋಗೋದ್ಬಿಟ್ಟು ಅಲ್ಲೇ ಜಗಳ ಮಾಡ್ಕೊಂಬಂದವಳಂತೆ. ಇಲ್ಲ ಸಲದ್ದೆಲ್ಲ ಜಗಳ ತೆಗೆದು ಇವಳು ಯಾವ ಮನೆಯಾಗೂ ಕಾಪ್ರ ಮಾಡೋ ಅಂತ ಹೆಂಗೆ ಸಲ ಕಾಪ್ರ ಮಾಡೋಳಾಗಿದ್ರೆ ಅದ್ರ ಕಥೆನೇ ಬೇರೆ ಥರನೇ ಇರೋದು.
ಇರ್ಬೇಕೇನಪ್ಪ ಜೀವಿತರು ಒಯ್ದಾರೇನೋ ಒಳಗೆ. ಇದ್ದಾಳು ಬಾಗ್ಲಿಕ್ಕೆ ಐದಾರೆ. ಈ ಒಂದು ಲೋಟ ನೀರು ಕೇಳ್ದ ಕಣಮ್ಮ, ನನಗೆ ಕೊಡಲ್ಲ. ಉಂಬಕ್ಕಿಕ್ಕದಾಗ್ಲಿ ಒಂದು ಲೋಟ ನೀರು ಕೊಡೋದಾಗ್ಲಿ ತಾಯಿ ಮಗಳು ಮೂವಾರು ಹಂಗೇನೆ. ನಾನೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಮ್ಮಂಗೆ ಇಕ್ಕೊಂಡವ್ರೆ. ಆತನ ಮಾತಾಡಿದ್ರೆ ಮಗ್ಗೇಳಿ ನಾನು ವಹಿಸ್ತಾಳೆ. ಮಗುಗೆ ಹೇಳಿ ತಂದೆ ಎಂಬುದು ಒಂದು ಇಟ್ಟು ಮರ್ಯಾದೆ ಕೊಡಲ್ಲ. ಇಬ್ರು ಮಕ್ಳಿದ್ರು ತಂದೆ ಅಂತ ಒಂದು ಇಟ್ಟು ಮರ್ಯಾದೆ ಕೊಡಲ್ಲ. ಮಗಳನ್ನಂತೂ ತಲೆ ಮೇಕಿಕ್ಕೆ ಮೆರೆಸ್ತಾಳೆ ಹಂಗೇನೆ. ಅವಳಿಂದಲೇ ಕಣಮ್ಮ ಹಾಳಾಗಿರೋದು ಅವಳು. ಇವಳಿಂದಲೇನೆ, ಇವಳು ಮಾರಿಂದಲೇನೆ. ಒಳ್ಳೆಳಲ್ಲ ಇವ್ರು. ಬರ್ರಿ ವಾರಕ್ಕೆ ಈಗ ಬಂದು ಮಾತಾಡಿ ಬರ್ರಿ, ಎಲ್ಲರ ತಗೋ ಹೇಳಿ ಬರ್ರಿ. ಈಗ ಬರ್ರಿ ವಾರಕ್ಕೆ. ಈಗ ಹಂಗೆ ಮಾತಾಡಲ್ಲ ಮಂಗೆ ಒಳಗೆ ಹೊಕ್ಕೊಂಡಿದ್ದೀರ. ಬರ್ರಿ ಹೊರಕ್ಕೆ ಬರ್ರಿ, ಹೊರಕ್ಕೆ ಬಂದು ಮಾತಾಡಿ ಬರ್ರಿ. ಲೌಡ್ಯಾರ ಹೊರಕ್ಕೆ ಬರ್ರಿ. ಹೊರಕ್ಕೆ ಬರೋಂಗಿಲ್ಲ ಅಲ್ಲ. ಅವಳ ಜೀವಿತನೂ ಚೆನ್ನಾಗಿದೆ ಅಂತ ಹೇಳಿದ್ಲಲ್ಲ ತಾರು. ನಮ್ಮತ್ತೆ ಹಂಗೆ ನೋಡ್ಕೊಂಬತ್ತೆ, ಹಿಂಗೆ ನೋಡ್ಕೊಂಬತ್ತೆ, ನಮ್ಮಮ್ಮ ಮತ್ತೆ ಹಂಗೆ ಹಿಂಗೆ ಅಂತ ನೆನ್ನೆ ಸಂಗೆ ನಮ್ಮ ತಗ ಎಷ್ಟು ಚೆನ್ನಾಗಿ ಹೇಳಿದ್ಲು. ಜೀವಿತಾ ಜೀತಾ ಬರ್ರೆ ಹೊರಕ್ಕೆ. ಹೊರಕ್ಕೆ ಮಾಕಿಲ್ಲ ನೋಡು ಪಾಪ ರಂಗಣ. ಇವತ್ತು ಒಳ್ಳೇದ ಕಣ. ಯಾಕೆ ಅವಣ್ಣ ಇಂತಾಗೆ ಮಾಡಿಸ್ಕೊಂಡು ಅಂಬದ ಚೆನ್ನಾಗಿ ದುಡಿದೈತೆ. ಅವಳ ಮಾರಿನೂ ಒಳ್ಳೆಯಳಲ್ಲ, ಅವಳ ಮಗಳೂ ಒಳ್ಳೆಯಳಲ್ಲ. ಇಬ್ಬರು ಒಟ್ಟು ಬಿಟ್ಟು ಮುಂಡ್ಯಾರು. ಮಗನೂ ಅಷ್ಟೇ. ತಂದೆ ಎಂಬುದೊಂದು ಇಟ್ಟು ಮರ್ಯಾದೆ ಕೊಡ್ದಂಗೆ ಒಯ್ಯೋದು ಹಿಡ್ಕೊಂಡು ಹಂಗೆ ಮಾಡ್ತಾರೆ ಪಾಪ. ಇವತ್ತು ಒಳ್ಳೆ ಮನುಷ್ಯ. ಇಂಥವ್ರಿಗೆ ಹೆಂಗೆ ಮಾಡ್ತಾರೆ ನೋಡಕ್ಕ. ಅವರು ಒಳ್ಳೆಯವರಲ್ಲ ಅವರು. ನೋಡೊಂದು ಲೋಟ ನೀರು ಕೇಳಿರ್ ಕೊಡಲ್ಲ, ಉಂಬಕ್ಕಿಕ್ಕಲ್ಲ ಪಾಪ. ಬಟ್ಟೆ ಬಟ್ಟೆ ಒಗ್ಯಲ್ಲ ನಾವು ಮಾಸಿರ್ತಾವೆ, ಕಸ್ಮಾಳಾಗಿರ್ತಾವೆ ಅಂತ ಹೇಳ್ತಾರೆ. ದುಡ್ಡು ಕೊಟ್ರೆ ಮಾತ್ರ ಚೆನ್ನಾಗಿರ್ತಾರೆ. ದುಡ್ಡು ಪಾಡುನು ಕೊಡಲ್ಲ ಅಲ್ಲ, ಆವಾಗ ಎಷ್ಟು ಇದನ್ನು ಮಾಡ್ತಾರೆ ಪಾಪ. ಅಯ್ಯೋ ಪಾಪ ರಂಗಣ್ಣನಿಗೆ ಎಷ್ಟು ಇದನ್ನು ಮಾಡ್ತಾರೆ. ಅವತ್ತೇ ಹೇಳ್ತು ಪಾಪ, ಇವಳೆಲ್ಲಿ ಗಂಡನ ಮನೆಯ ಕಾಪ್ರೆ ಕೈತಾಳೆ, ಕಾಪ್ರ ಮಾಡಲ್ಲ ಇವಳು, ಬಂದು ತವ್ರ ಮನೆಗೆ ಸೇರ್ಕೊಂತಾಳೆ ಅಂತ ಅವತ್ತೇ ಹೇಳ್ತು ಪಾಪ ಇವಣ್ಣಯ್ಯ. ಅವರೆಲ್ಲಿ ಬರ್ತಾರೆ ಇವಾಗೆಲ್ಲ ಊರು ತುಂಬಾನ ನಾನು ಹಂಗೈದ್ನಿ ಹಿಂಗೈದ್ದೀನಿ, ನಾನು ಅಂಥ ಮನೆ ಸಿಕ್ಕೈದ್ನಿ ಇಂಥ ಮನೆ ಸಿಕ್ಕೈದ್ನಿ ಅಂತ ಊರು ತುಂಬ ಬಿಲ್ಡಪ್ ಕೊಡೋರು. ನಾನು ಸುಮ್ಮನೆ ಬಂದಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಎಲ್ಲ ಕೊಟ್ಟು ಊರು ತುಂಬ ಹೇಳ್ಕೊಂಡು ಓಡಾಡಿರು. ನಾನು ಅಲ್ಲೇ ಇವೇನು ಹಿಂಗೆ ಹೇಳ್ತಾವಲ್ಲ ಅಂದ್ಕೊಂಡು. ಅಲ್ಲ ಒಳ್ಳೆ ಮನೆಗೆ ಸಿಗೋದೇನೋ ಸಿಕ್ಕವ್ರೆ. ಇರೋ ಅದೃಷ್ಟ ಇಲ್ಲ ಯಾಕ ಇವ್ರಿಗೆ, ಇರೋ ಅದೃಷ್ಟ ಇಲ್ಲ. ಇವಕ್ಕೆಲ್ಲ ಅದೃಷ್ಟ ಐತಿ. ಚೆನ್ನಾಗಿ ನೋಡ್ಕೊಂತಿದ್ವಿ ಕಣಪ್ಪ, ನಾವು ನಂಬಿದ್ವಿ. ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿದ್ದಿದ್ರೆ ನಮ್ಮ ಮನೆಯಾಗೆ ಒಬ್ಬಳು ನನ್ನ ಮಗಳು ಇದ್ದಾಳೆ. ಅವಳನ್ನ ಕಂಡ್ರೆ ಆಗಲ್ಲ, ಅವಳನ್ನ ಬೈಯೋದು. ಈಗಳಪ್ಪ 2 ದಿವಸಕ್ಕೇನೆ ನಿನ್ನ ಹೆಂಡ್ತಿನೂ ನಿನ್ನ ಮಗ ನಿನ್ನ ಮಗಳು ಅವ್ರ ಬಂಡವಾಳ ಎಲ್ಲನ ಬಂದು ಒಂದು 2 ದಿವಸಕ್ಕೆ ನಮ್ಮ ಮನೆಯಾಗ ಕಳ್ತನ ಮಾಡ್ಕೊಂಬಂದ್ರು. ನನ್ನ ಮುಂಡ್ಯಾರ ಕಳ್ತನ ಮಾಡಿದ್ರು. ನಾವು ಕೂಲಿ ಮಾಡ್ಕೊಂತೀವಿ. ನಾನು ಇಂಥ ಮಾಡಲ್ಲ ಕಣಕ, ಇಂಥ ಮಾಡಲ್ಲ. ಇವ್ರದೇ ಇಂಥ ಬುದ್ಧಿ. ಕೈಲಿ ದುಡಿಯೋಕ್ಕಾಗಲಿಲ್ಲ ಅಂದ್ರೆ ಸ್ಟೆಂಟ್ ಕಣಕ, ಸ್ಟೆಂಟು. ನಾನು ಹೇಳ್ತೀನಿ ಅವಳಿಗೆ. ಈಗಳೇ ನಾನು ಬೆಂಗಳೂರಿಗೆ ಬೇಡ ಅಂದೆ ಸ್ಟೆಂಟ್ ಕಲಿಯಕ್ಕೆ ಕಲಿಸಿವಳೆ ಬೆಂಗಳೂರಿಗೆ. ಯಾಕೆ ₹1 ದುಡಿಲಿಲ್ಲ ಕಣಕ್ಕ, ಬರೀ ಸ್ಟೆಂಟ್ ಕಲಿಯೋಕ್ಕೆ ಕಲಿಸಿವ್ರೆ. ಕಳಿಸಿರೋದು ಇವಳು ಸ್ಟೆಂಟ್ ಕಲಿಯಕ್ಕೆ ಮಗಳನ್ನ. ಸ್ಟೆಂಟ್ ಕಲಿಯೋಕ್ಕೆ ಫೋನ್ ಕೊಡ್ಸಿವಳು. ಒಂದು ಫೋನ್ನಾಗ ಅಲವಾಟ ಆಡ್ಕೊಂಡು ಈಗ ಇಂಥ ಬದುಕು ಮಾಡ್ಕೊಂಡ್ಲು. ನಿಮ್ಮಂಥವ್ರಿಗೆ ಯಾರನ್ನ ಒಳ್ಳೆಯವ್ರು ಇರೋರಕ್ಕ. ಇಂಥ ಅಲಂಡೆ ಮುಂಡ್ಯಾರ ಮದುವೆ ಮಾಡ್ಕೊಂಡೋಗಿ ನೀವು ಯಾಕಕ್ಕ ಮರ್ಯಾದೆ ತಕ್ಕೊಂತೀರಲ್ಲ, ಗೌರವಸ್ತ್ರು ನೀವು. ಇಂಥರ ಅಲಂಡೆ ಮುಂಡ್ಯಾರನ್ನೆಲ್ಲ ಮದುವೆ ಮಾಡ್ಕೊಂಡ್ಬಾರ್ದು. ಫೋನ್ ಕೊಡ್ಸಿವಳು, ಅವಳನ್ನ ಕುಣಿಸ್ತಾಳೆ. ಒಂದಿಟ್ಟು ಇವಳಿಗೆ ಮುಸ್ರೆ ಕಸ ಮಾಡೋಕೆ ಕೊಟ್ಬಿಟ್ರೆ ಇವಳನ್ನ ಕುಂಡ್ರಿಸ್ತಾಳೆ. ಇವಳಿಗೆ ಅದೇ ಒಂದು ದೊಡ್ಡ ಇದು. ಮಗಳು ತಾಯಿ ಮಗಳು ಇಬ್ಬರು ಮಗ. ಅಯ್ಯೋ ಅವನು ಹಂಗೆ ಕುಣಿಸ್ತಾರೆ. ಅವನು ಹಂಗೆ ಅವ್ರ ಅಮ್ಮನ ಮಾತು ಕೇಳು, ಅವನು ಹಂಗೆ ಆಡ್ತಾನೆ. ಎಲ್ಗಂದ್ರೆ ಅಲ್ಲಿ ಕರ್ಕೊಂಡು ಹೋಗೋದು ಅವ್ರ ಅಮ್ಮನ, ಎಲ್ಗಂದ್ರೆ ಅಲ್ಲಿಗೆ ಇದು ಮಾಡೋದು. ಅಯ್ಯೋ ನೋಡ್ಬೇಕು ಅವ್ರ ಅಮ್ಮನ ಥರನೇ ಆಡ್ತಾನೆ ಅವನು. ಇಬ್ಬರು ಮಕ್ಳು ಅಷ್ಟೇ ಅಕ್ಕ. ನನಗೇನು ಬೆಲೆ ಇಲ್ದಂಗೆ ಮಾಡ್ಯಾರಕ್ಕ ಮನೆಯಾಗ. ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಮನೆಯಾಗೆ. ಹಂಗೆ ನಾನು ಮಾಡಿರೋದು ನನ್ನ ಮುಂಡ್ಯಾರು. ನೀನು ಮರ್ಯಾದೆ ತೆಗಿಯೋಕೆ ಬಂದಿರೋದೇ ವಾಸಿ ಹತ್ಕೊಳಕ್ಕ. ಒಂದು ಲೋಟ ನೀರು ಕೊಡ್ರಿ ಅಂದ್ರೆ ನನಗೆ ಅಷ್ಟು ಅಟ್ಟು ಉರಿಸ್ತಾ ಇದ್ದಾರೆ. ಅವಾಗಿಂದ ಬಾಕ್ಲಿಕ್ಕವ್ರಕ್ಕ. ಒಂದು ಲೋಟ ನೀರು ಕೊಡಲ್ಲ ಅಂತ ಮನೆಯ ಒಳಗೆ ಬಿಡ್ಕೊಂಬಲ್ಲಕ್ಕ. ನನ್ನ ಮನೆ ಒಳಗೆ ಹೊರಗೆ ಕುಕ್ರಿಸ್ಕ ನೀರು ಕುಡಿಬೇಡ ಅಂತಾರಕ್ಕ. ನನ್ನ ಒಂದು ಲೋಟ ನೀರು ಕುಡಿಯಲ್ಲಕ್ಕ ನಾನು. ಅಪ್ಪ ಈ ರಂಗಣ್ಣ ಒಳಕ್ಕೆ ಬಿಡ್ಕೊಂಬಲ್ಲ, ಒಳಕ್ಕೆ ಬರಬೇಡ ಅಂತಾರೆ. ತಾಯಿ ಮಗಳಿಬ್ರು ಅಷ್ಟೊಂದು ಇವ್ರು ಮಾಡೋ ಕೆಲಸ ನೋಡಿರಿ ಇಂಥ ಅದು ಪಾಪ ಅವಣ್ಣ ನಂಗೆ ಗಚ್ಕಟ್ಟಾಗಿದ್ದಾರೆ ಇವರು. ಒಳಕ್ಕೆ ನಾನು ಮುಂಡೆಯವರು ನಿನ್ನ ಒಳಕ್ಕೆ ಬರಬೇಡ ಅಂತಾರೆ. ನಿನ್ನ ಹೊರಗೆ ಕುಂಡ್ರಿಸ್ತಾರೆ ಅಣ್ಣ. ಅವರೇ ಸರಿ ಇಲ್ಲ, ಅವರೇ ನ್ಯಾಯಾಗಿದ್ದಾರೆ ಅಮ್ಮಂಗೆ. ನಿನ್ಗೆ ಹೇಳಕ್ಕೆ ಬರ್ತಾರಲ್ಲ, ಎಷ್ಟು ಇರಬೇಡ ಇವ್ರಿಗೆ. ಎಂಥ ಕೆಲಸ ಮಾಡಿದ್ರು ಇವಾಗ. ಒಳಗೆ ಇದ್ದಾರೇನೋ, ಒಳಗಿರ್ಬೇಕು ನೋಡು, ಮಾತಾಡಿಸ್ರಿ. ಒಳಗೆ ಅಯ್ಯೋ ಅಯ್ಯೋ ಅಯ್ಯೋ. ನಾನೇನೋ ಇವ್ಳು ಜೀವಿತ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡು ವಾಲೆ ಗುದ್ದಾಡ್ಕೊಂಡು ಬಂದಳು ಇವಳು. ಅಯ್ಯೋ ದೇವ್ರಿ, ನನ್ನ ಸಂಗೆ ನಮ್ಮ ತಾಯಿ ಹಂಗೆ ಹೇಳೋಳಲ್ಲ ಅಂಜಲಿ ಅಕ್ಕ ಹಂಗೇನೆ. ಅಯ್ಯೋ ದೇವ್ರಿ. ನೋಡ ಅದೃಷ್ಟನ್ಗೂ ಗುಂಡನ್ಗೂ ಚೌಡಮ್ಮಂಗೂ ಎಲ್ಲರಿಗೂ ಸರಿ ಆಗುತ್ತೆ. ಆ ಜಾನಕಿಗೂ ಎಲ್ಲರಿಗೂ ನೋಡೋಕೆ ಒಂಥರ ಚಂದ. ಇವಾಗೆಲ್ಲ ನಿಂತ್ಕೊಂಡು ನೋಡ್ತಾರೆ ನೋಡು. ನನ್ನೇ ಮನೆ ಒಳಗೆ ಬಿಡ್ಕೊಂಬಲ್ಲ, ಒಂದು ಲೋಟ ನೀರು ಕೊಡಲ್ಲ. ತಾಯಿ ಮಕ್ಕಳು ಇವರೇ ಮೂವರೂ ಸರಿ ಇಲ್ಲ. ನಾನು ಹೇಳ್ತೀನಿ, ನಾನೇನು ಇದ್ದಿದ್ದಂಗೆ ಹೇಳ್ತೀನಿ. ನನ್ನೇ ಮನೆ ಒಳಗೆ ಬಿಡ್ಕೊಂಬಲ್ಲ, ಒಂದು ಲೋಟ ನೀರು ಕುಡಿಯೇ ಕೊಡಲ್ಲ ಮನೆಯಾಗೆ. ಒಳಗೆ ಹೋಗಂಗಿಲ್ಲ, ಒಂದು ಲೋಟ ನೀರು ಕುಡಿಯಂಗಿಲ್ಲ. ಅಯ್ಯೋ ಅಯ್ಯೋ, ಏನು ಸೀಮೆಗಿಲ್ದಾರಮ್ಮ ಹಂಗೆ ಆಡ್ತಾರೆ. ಒಳ್ಳೆಯರಲ್ಲ
ಪಾಪ ಒಳ್ಳೆ ಗೌರವಸ್ತ್ರ ಮನೆಯಾಗ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡು ಗೌರವಾಗಿರೋ ಅಂತಾರ ಮನೆಗೆ ಹೋಗಿ ಇವತ್ತು ಸುಮ್ಮನೆ ಆ ಹುಡುಗನ ಜೀವನ ಹಾಳು ಮಾಡಕ್ಕೆ ಹೋಗಿರಲ್ಲ ಇವಳು. ಹೋಗಿ ಆದಮೇಲೆ ನ್ಯಾಯಾಗಿರ್ಬೇಕಾ ನಾನು ಹೇಳ್ದೆ ಇವಳು ನೆಟ್ಟಿಗೆ 2 ದಿನ ಕಾಪ್ರೆ ಮಾಡಲ್ಲ ಬಂದು ತವ್ರ ಮನೆ ಸೇರ್ಕೊಂಬಿಲ್ಲ ಅಂದ್ರೆ ಕೇಳಿದೆ ಎಲ್ಲ 2 ದಿನ ಬುಗ್ಗು ಅಂತ ಹೇಳ್ದೆ. ಅದು ಹಂಗೆ ಆಗೈತಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ.